ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ರೆಸಿಪಿ ಆಲೂ ಪರೋಟ. ನೀವು ನೋಡತ್ತೀರಿ ಇಲ್ಲಿ ಎಷ್ಟು ಚಂದ ಕಲರ್ಫುಲ್ಲಾಗಿ ಆಲೂ ಪರೋಟ ಕಾಣತೈತಿ. ಈ ರೀತಿ ನೀವು ಆಲೂ ಪರೋಟ ಮಾಡ್ಕೊಳಕ್ಕೆ ನಾನು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿದನು. ಹಿಟ್ಟನ್ನ ಅದು ಆಗಾಗಲಿ ಮತ್ತು ಆಲೂ ಸ್ಟಫಿಂಗಿಗಾಗಲಿ ನೀವು ಈ ರೀತಿ ಮಾಡಿರಿ, ಸೂಪರಾಗಿರ್ತೈತಿ. ಇದನ್ನು ಮಾಡ್ಕೊಳಕ್ಕೆ ಮೊದಲಿಗೆ ನಾ ತಯಾರಿ ಮಾಡ್ಕೊಳ್ಳೋದು, ಆಲೂಗಡ್ಡೆ ಕುದಿಸಿ ಹಾಕಿಟ್ಕೊಂಡನು. ಆಲೂಗಡ್ಡೆಗೆ ಅದಕ್ಕೆ ಒಳಗಡೆ ಸ್ಟಫಿಂಗಿಗೆ ಹಸಿಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಒಂದು ಸ್ವಲ್ಪ ಕಸೂರಿ ಮೇಥಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಒಂದು ಸಣ್ಣ ಕೊತ್ತಂಬರಿ ಹೆಂಚಿದ್ದು ಮತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೂವು. ಈ ರೀತಿ ಆಲೂ ಸ್ಟಫಿಂಗಿಗೆ ರೆಡಿ ಮಾಡಿಟ್ಕೊಂಡನು. ಆಮೇಲೆ ಹಿಟ್ಟಿಗೆ ನಾನು ಒಂದು ಚಮಚದಷ್ಟು ಕಡಲೆ ಹಿಟ್ಟು ಹಾಕಿದನು, ಒಂದು 2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದನು. ಇವೆರಡು ಹಿಟ್ಟು ಹಾಕಿ ನೀವು ಚಪಾತಿ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿ ಬರ್ತಾವೆ, ಚಲೋ ಆಗ್ತಾವೆ. ನೋಡ್ರಿ ಬೇಕಾದ್ರೆ ನೀವು ಮಾಡಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಅಜ್ವಾನ, 1 ಚಮಚ ಜೀರಿಗೆ, ಒಂದು ಸ್ವಲ್ಪ ಬಿಳಿ ಎಳ್ಳ, ಬಾಳೆಹಣ್ಣು ಹಾಕಿಲ್ಲ ನಾನು. ಆಮೇಲೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕಾದ ಎಣ್ಣೆ ಅದು ಹಾಕ್ಬೋದು, ಬೇಕಾದ್ರೆ ಹಂಗನೂ ಹಾಕ್ಬೋದು. ಹಾಕಿ ಒಂದು ಸ್ವಲ್ಪ ಕಸೂರಿ ಮೇಥಿ, ಅದು ಚಂದ ಅನ್ನಿಸ್ತೈತಿ ಮತ್ತು ಅದು ಫ್ಲೇವರು ಚಲೋ ಆಗ್ತೈತಿ ಅಂತ ಫ್ರೆಶ್ ಕಸೂರಿ ಮೇಥಿ ಐತೆ, ನಾನು ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚಂದಾಗ ಗಟ್ಟಿಗೆ ನಾದೆ 1-2 ತಾಸು ಅದನ್ನು ಹಿಟ್ಟನ್ನು ನೆನೆ ಹಾಕಿ ಇಟ್ಟುಬಿಡ್ಬೇಕು. ಯಾವಾಗ ಚಪಾತಿ ಮಾಡಲಿ ಒಂದು ಹಿಟ್ಟು ಮೊದಲ ಹಿಟ್ಟು ನಾದಬೇಕು. ಈ ರೀತಿ ಅದನ್ನು ರೆಡಿ ಮಾಡಿಟ್ಟು ಸ್ಟಫಿಂಗಿಗೆ ನಾನು ಆಲೂಗಡ್ಡೆ ಏನು ಕುದಿಸಿದ್ನೆಲ್ಲ ಅವನ್ನೆಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಿಂಗ ಮತ್ತೇನು ಹಸಿ ಖಾರ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲ, ಬೆಳ್ಳುಳ್ಳಿ, ನಾವು ಅಂದ್ರೆ ಯಾವುದೋ ಒಂದು ಪಲ್ಯಗ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಘಮ ಘಮ ಚಲೋ ಇರ್ತೈತಿ. ಮಾಡಿಟ್ಟಿದ್ದಿದ್ರೆ ಪರವಾಗಿಲ್ಲ, ಹಾಕ್ರಿ. ಹಾಕಿ ನಾವು ಕೊತ್ತಂಬರಿ, ಒಂದು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಅದನ್ನು ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿ ಒಂದು ಚಿಟಿಗೆ ಅಷ್ಟೇ ಗರಂ ಮಸಾಲೆ ಹಾಕಿದೆ ನಾನು, ಬಾಳೆಹಣ್ಣು ಹಾಕಿಲ್ಲ. ಮತ್ತು ಅಚ್ಚ ಖಾರದ ಪುಡಿ ಅಂದ್ರೆ ನಾನು ಕೆಂಪು ಚಂದ ಕಾಣ್ತೈತೆ ಅಂತ ಅದನ್ನೊಂದು ಅರ್ಧ ಚಮಚದಷ್ಟು ಹಾಕಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚಂದ ಎಲ್ಲ ಕುಡ್ಕೊಳ್ಳೋ ಹಂಗೆ ಕಲಿಸ್ಬೇಕು. ಲಾಸ್ಟಿಗೆ ಅದಕ್ಕೂ ಒಂದು ಸ್ವಲ್ಪ ಕಸೂರಿ ಮೇಥಿ, ಕೊತ್ತಂಬರಿ ಉದಿಸ್ರೆ ಈ ರೀತಿ ಆಗಿರ್ತೈತೆ ನೋಡ್ರಿ ಪಲ್ಯ. ಅದನ್ನು ಒಂದು ಬೌಲಿಗೆ ತೆಗೆದ್ನಿ, ಅಂದ್ರೆ ಒಂದು ಸ್ವಲ್ಪ ಆರಿರ ಚಲೋ ಆಗ್ತಾವಂತೇಳಿ ತೆಗೆದು ಇಟ್ಕೊಂಡು ಈ ರೀತಿ ರೌಂಡ್ ಮಾಡಿ ಇಟ್ಕೊಂಡು ಒಂದು 5-6 ಅಂದ್ರೆ ಹಿಂಗೆ ಮಾಡಿ ಇಟ್ಕೊಂಡು ಅಂದ್ರೆ ನಮ್ಗೆ ಈಸಿ ಆಕೈತಿ, ಚಲೋ ಆಗ್ತೈತಿ ಮಾಡಾಕಂತೇಳಿ. ಮತ್ತು ಚಪಾತಿ ಹಿಟ್ಟು ಅದು 2 ತಾಸು ನೆನೆದಿತ್ತಲ್ಲ, ಅದನ್ನು ಈ ರೀತಿ ಒಂದು ಸ್ವಲ್ಪ ಕಲ್ ಮೇಲೆ ಎಣ್ಣೆ ಹೆಚ್ಚಿ ನಾದ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರ್ತಾವೆ. ನೀವು ನಾರ್ಮಲ್ ಚಪಾತಿ ಮಾಡಿರಿ, ಪರೋಟ ಮಾಡಿರಿ, ಈ ರೀತಿ ಮಾಡ್ಕೊರಿ ನೀವು, ಭಾಳ ಚಲೋ ಆಗ್ತಾವೆ. ಮತ್ತೊಂದು ಸ್ವಲ್ಪ ಲಟ್ಟಿಸ್ ಅದಕ್ಕೊಳಗೆ ಸ್ಟಫಿಂಗ್ ಹಾಕಿ ಈ ರೀತಿ ನಾನು ಆಲೂ ಪರೋಟ ಮಾಡೀನಿ. ನೀವು ಈ ರೀತಿ ಮಾಡ್ಕೊಂಡು ನೋಡಿರಿ, ಸಾಫ್ಟಾಗಿ ಇರ್ತಾವೆ ಮತ್ತು ಟೇಸ್ಟು ಆಗಿರ್ತೈತಿ. ಕಸೂರಿ ಮೇಥಿ ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಆಗ್ತೈತಿ. ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಸೂಪರ್ ಆಗಿರ್ತೈತಿ. ಇಲ್ಲಿ ನೋಡಿರಿ ಈ ರೀತಿಯಾಗಿ ರೌಂಡಿಗೆ ಲಟ್ಟಿಸ್ರೂ ಅದು ಸ್ಟಫಿಂಗ್ ಹೊರಗೆ ಬರೋಂಗಿಲ್ಲ. ಹಿಟ್ಟು ನಮಗೆ ಹದ ಬಂದಿತ್ತಂದ್ರೆ ಈ ರೀತಿ ಹೊರಗಡೆ ಏನು ಬರೋಂಗಿಲ್ಲ ಸ್ಟಫಿಂಗದ್ದು. ಈ ರೀತಿಯಾಗಿ ಸಾಫ್ಟಾಗಿ ನಿಮ್ಗೆ ಪರೋಟ ಚಲೋ ಆಗ್ತಾವೆ. ಮತ್ತು ನೀವು ಇದನ್ನು ಯಾವಾಗಾದರೂ ಮಕ್ಕಳು ಡಬ್ಬಿಗಾಗಲಿ ಚಪಾತಿ ತಿಂದು ಬೋರ್ ಆದವ್ರಿಗೆ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಡ್ರಂದ್ರೆ ಭಾಳ ಟೇಸ್ಟ್ ಆಗ್ತಾವೆ, ಭಾಳ ಚಲೋ ಆಗ್ತೈತಿ. ಈ ನಾ ಮಾಡಿದ ಮೆಜರ್ಮೆಂಟ್ಲೆ ನೀವು ಮಾಡಿ ನೋಡ್ರಿ, ಸೂಪರ್ ಆಗಿರ್ತಾವೆ. ಈ ಪರೋಟ ಜೋಡಿ ನೀವು ಪ್ಲೇನಾಗೆ ಹಾಗೇ ತಿನ್ಬೋದು, ಮತ್ತು ಅದ್ರ ಜೋಡಿ ಮೊಸರು, ಚಟ್ನಿ, ತುಪ್ಪ, ಚಟ್ನಿನ ಹಚ್ಕೊಂಡು ತಿನ್ಬೋದು. ಮತ್ತು ಪರೋಟ ಮಾಡುವಾಗ ಒಂದು ಸ್ವಲ್ಪ ಬೆಣ್ಣೆ ಹೆಚ್ಚಿ ಬೇಯಿಸ್ರಂತೂ ಮಸ್ತ್ ಆಗ್ತಾವೆ ಟೇಸ್ಟ್. ಬರೀ ಇವಕ್ಕೆ ಏನೂ ಬೇಡ, ಬರೀ ಇದನ್ನಷ್ಟ ತಿನ್ನೋಂಗೂ ರುಚಿ ಆಗ್ತೈತಿ. ನಾನು ಮನೆಯಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೀನಿ, ನಾನು ಅದ್ರ ಜೋಡಿನೂ ಟೇಸ್ಟ್ ಮಾಡೀನಿ. ಬೆಂಡೆಕಾಯಿ ಪಲ್ಯ, ಹಣ್ಣುಗಾರ, ಆಮೇಲೆ ಶೇಂಗಾ ಚಟ್ನಿ, ಬೇಕಾದ್ರೆ ಮೊಸರು, ಬೆಣ್ಣೆ, ತುಪ್ಪ ಜೋಡಿ ಎಲ್ಲದ್ರ ಜೋಡಿನೂ ಹೊಂತಾವು. ನಮಗೇನೂ ಇಲ್ಪ, ನಮಗೆ ಏನಾರ ಮಾಡಿ ಬೇಸರಾಗೈತಿ, ಅಜ್ಜಿ ಮಾಡೋಕೆ ಇಷ್ಟ ಇಲ್ಲಾಂದ್ರೆ ಇದನ್ನಷ್ಟ ಹಚ್ಕೊಂಡು ನೀವು ಮೊಸರು ಜೋಡಿ ತಿಂದ್ರಂತೂ ಸೂಪರಾಗಿರ್ತೈತಿ. ಈ ರೀತಿ ನೀವು ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ, ಸೂಪರಾಗಿರ್ತೈತಿ. ಮತ್ತು ನೀವು ಮಾಡಿದಾಗ ಹೆಂಗೆ ಬಂತಂತ ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ. ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನೀವೆಲ್ಲರೂ ಲೈಕ್ ಮಾಡತ್ತೀರಿ, ಇಷ್ಟಪಡತ್ತೀರಿ. ಮತ್ತು ನೀವೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ. ನನ್ನೆಲ್ಲ ನನ್ನ ವಿಡಿಯೋಗಳು ಯಾರು ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಮತ್ತು ಎಲ್ಲರೂ ವಿಡಿಯೋ ನೋಡಿದಾರು ಲೈಕ್ ಬಟನ್ ಕೊಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.